ಬದುಕಿಸಿಕೊಳ್ಳಿ. ಒಂದೇ ಒಂದು. ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ದೆಹಲಿ ಪ್ರವಾಸದಲ್ಲಿರೋ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಪ್ರಧಾನಿಯನ್ನ ಭೇಟಿ ಮಾಡಿ ಧನ್ಯವಾದ ಹೇಳಿದ್ದಾರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾರ ಭೇಟಿಗೆ ಹೆಚ್ಚಿನ ಸಮಯ ಕೇಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಸಂಪುಟ ರಚನೆಗೆ ನಡ್ಡಾರೊಂದಿಗೆ ಚರ್ಚಿಸಲಿದ್ದಾರೆ. ಇಂದು ರಾತ್ರಿ ಅಥವಾ ನಾಳೆ ನಡ್ಡಾ ಭೇಟಿ ಮಾಡೋ ಸಾಧ್ಯತೆ ಇದೆ. ಇನ್ನು ದೆಹಲಿ ಪ್ರವಾಸದಲ್ಲಿರೋ ಬೊಮ್ಮಾಯಿ ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರಿದಂತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಧನ್ಯವಾದ ಹೇಳಿದ್ದಾರೆ. ಸಂಪುಟ ರಚನೆಗೆ ಬಹುತೇಕ ಮುಹೂರ್ತ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಆಗಸ್ಟ್ 5ರಂದು ಬೊಮ್ಮಾಯಿ ಚೊಚ್ಚಲ ಸಂಪುಟ ರಚನೆಯಾಗಲಿದ್ದು 20 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರವಾಹ, ಕೊರೋನಾ ಪರಿಸ್ಥಿತಿ ನಿಭಾಯಿಸಲು ಸದ್ಯಕ್ಕೆ 20 ಜನರ ಟೀಮ್ ರೆಡಿ ಮಾಡಲು ಹೈಕಮಾಂಡ್ ಸೂಚನೆ ನೀಡಿದೆಯಂತೆ. ಹೀಗಾಗಿ ಆಗಸ್ಟ್ 5ರ ಗುರುವಾರ 20 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲೂ 3 ಡಿಸಿಎಂ ಸ್ಥಾನ ಸೃಷ್ಟಿ ಮಾಡುವುದು ಖಚಿತ ಆಗಿದೆ. ಒಕ್ಕಲಿಗ ಕೋಟಾದಲ್ಲಿ ಆರ್ ಅಶೋಕ್, ವಾಲ್ಮೀಕಿ ಕೋಟಾದಲ್ಲಿ ಶ್ರೀರಾಮುಲು, ದಲಿತ ಕೋಟಾದಲ್ಲಿ ಕಾರಜೋಳ ಅವರನ್ನ ಡಿಸಿಎಂ ಮಾಡುವ ಸಾಧ್ಯತೆ ಇದೆ. ಆಗಸ್ಟ್ 5ಕ್ಕೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವ ನಿರೀಕ್ಷೆ ಇದೆ. ಇನ್ನು ಮತ್ತೆ ಡಿಸಿಎಂ ಸ್ಥಾನ ಪಡೆಯಲು ಲಕ್ಷ್ಮಣ್ ಸವದಿ ಲಾಬಿ ಶುರು ಮಾಡಿದಂತಿದೆ. ಈಗಾಗಲೇ ದೆಹಲಿಯಲ್ಲಿರುವ ಸವದಿ ಆರ್ಎಸ್ಎಸ್ ನಾಯಕರನ್ನ ಭೇಟಿಯಾಗಿ ಡಿಸಿಎಂ ಸ್ಥಾನ ಮತ್ತೆ ಪಡೆಯುವುದಕ್ಕೆ ಸರ್ಕಸ್ ಮಾಡಿದಂತಿದೆ. ನನಗನ್ನಿಸ್ತದೆ, ಈಗ ಪ್ರಧಾನಮಂತ್ರಿ, ಗೃಹ ಸಚಿವರು, ರಕ್ಷಣಾ ಸಚಿವರ ಜೊತೆಗೆ ಬಹುತೇಕವಾಗಿ ಆ ರೀತಿ ಚರ್ಚೆ ಆಗಲಿಕ್ಕಿಲ್ಲ. ನಡ್ಡಾಜಿಯವರು ಭೇಟಿಯಾದಾಗ ಸ್ಥೂಲವಾಗಿ ಅವರು ಯಾವ ಮಾರ್ಗದರ್ಶನ ಕೊಡ್ತಾರೆ ಅನ್ನೋದನ್ನು ನಾನು ನೋಡ್ತಾ ಇದ್ದೇನೆ. ಅದಾದ ಮೇಲೆ ಮುಂದಿನ ಪ್ರಕ್ರಿಯೆ ಪ್ರಾರಂಭ. ಇಮಿಡಿಯೇಟ್ ಪ್ರಯಾರಿಟಿ ಯಾವುದು? ಖಂಡಿತವಾಗಿಯೂ ಇಮಿಡಿಯೇಟ್ ಪ್ರಯಾರಿಟಿ ಇದೆ, ಆದಷ್ಟು ಬೇಗನೆ ಆಗ್ತದೆ. ಕೊನೆಯದಾಗಿ ಸಚಿವಾಕಾಂಕ್ಷಿಗಳ ಬಗ್ಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ತಾನೆ ಇದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿ ನಿಭಾಯಿಸಿಲ್ಲ ಅಂದ್ರೆ ಏನಾದರೂ ಹೊರತ ಕೊಡುವಂತ ಸಾಧ್ಯತೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ನೀವು? ನೋಡಿ, ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ. ಈ ಪಕ್ಷಕ್ಕೆ ಅಂತರ್ಗತವಾದಂಥ ಒಂದು ದೊಡ್ಡ ಶಕ್ತಿ ಇದೆ, ಭಾಳ ದೊಡ್ಡ ನಾಯಕತ್ವ ಇದೆ. ರಾಷ್ಟ್ರದಲ್ಲಿ ರಾಷ್ಟ್ರ ಆಳುವಂಥ ಪಕ್ಷ, ಸಹಜವಾಗಿ ಆಕಾಂಕ್ಷಿಗಳು ಇರ್ತಾರೆ. ಇವೆಲ್ಲವನ್ನೂ ನಿಭಾಯಿಸುವಂಥ ಶಕ್ತಿ ನಮ್ಮ ಪಕ್ಷಕ್ಕಿದೆ. ಎಲ್ಲವೂ ಸುಗಮ. ಅತ್ತ ಸಂಪುಟ ರಚನೆಗೆ ಬಹುತೇಕ ಡೇಟ್ ಫಿಕ್ಸ್ ಆಗ್ತಿದ್ದಂತೆ ಸಚಿವಾಕಾಂಕ್ಷಿಗಳು ದೆಹಲಿ ದಂಡಯಾತ್ರೆಯನ್ನ ಶುರು ಮಾಡಿದ್ದಾರೆ. ಮಂತ್ರಿಗಿರಿಗಾಗಿ ಮೇಲಿಂದ ಮೇಲೆ ಭಾರಿ ಲಾಬಿ ನಡೆಸ್ತಾ ಇದ್ದು ಉಮೇಶ್ ಕತ್ತಿ, ಆರ್ ಅಶೋಕ್, ಸಿಟಿ ಯೋಗೇಶ್ವರ್, ಅರವಿಂದ್ ಬೆಲ್ಲದ್, ಲಕ್ಷ್ಮಣ್ ಸವದಿ, ಶಶಿಕಲಾ ಜೊಲ್ಲೆ, ತೇಜಸ್ವಿನಿ ದೆಹಲಿಗೆ ಹಾರಿದ್ದಾರೆ. ವರಿಷ್ಠರ ಭೇಟಿಗೆ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದು ಹೈಕಮಾಂಡ್ ಮೂಲಕವೇ ಮಂತ್ರಿ ಪಟ್ಟ ಗಿಟ್ಟಿಸಿಕೊಳ್ಳುವುದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ನನ್ನ ವಿಚಾರವೂ ಸೇರಿದಂತೆ ನಾವು ಕೂಡ ಹಳೆ ಮೈಸೂರು ಭಾಗದಿಂದ ಬರ್ತೀವಿ. ನಮ್ಮ ಭಾಗದಲ್ಲಿ ಪಕ್ಷ ದುರ್ಬಲವಾಗಿದೆ. ನಮಗೂ ಕೂಡ ಒಂದು ಸೀನಿಯಾರಿಟಿ ಇದೆ. ಹಾಗಾಗಿ ನಮಗೂ ಕೂಡ ಮಂತ್ರಿಮಂಡಲದಲ್ಲಿ ಸ್ಥಾನ ಸಿಕ್ಕಿದ್ರೆ ಪಕ್ಷವನ್ನು ಹೆಚ್ಚು ಪ್ರಬಲವಾಗಿ ಕಟ್ಟಿ ಹೆಚ್ಚಿನ ಶಾಸಕರನ್ನ ಒಂದು ಕೊಡುಗೆಯಾಗಿ ಕೊಡೋದಕ್ಕೆ ಶಕ್ತಿ ಸಿಗುತ್ತೆ ಎನ್ನುವಂತ ಒಂದು ಮನವಿಯನ್ನ ನಾನು ಹಿರಿಯರಲ್ಲಿ ಮಾಡೋದಕ್ಕೆ ಬಂದಿದ್ದೇನೆ. ಹಾಗೇನೆ ಶೋಭಾ ಅವರು ನಮ್ಮ ಮಹಿಳಾ ಮಂತ್ರಿ ಇದ್ದಾರೆ, ಅವರನ್ನು ಜೊತೆಗೂಡಿಕೊಂಡು ಒಂದಿಷ್ಟು ಮಹಿಳೆಯರ ಪರ ಧ್ವನಿ ಅಂತೂ ಖಂಡಿತ ಎತ್ತೀವಿ. ನಮ್ಮ ಮುಖ್ಯಮಂತ್ರಿಗಳ ಬಳಿ ಮತ್ತು ನಾಯಕರಾದಂಥ ನಮ್ಮ ಸಂತೋಷ್ ಜಿ ಅವರ ಸಮಯನೂ ಕೇಳಿದ್ದೀವಿ. ಪ್ರಹ್ಲಾದ್ ಜೋಶಿ ಜಿ ಇದ್ದಾರೆ, ನಮ್ಮ ಕೇಂದ್ರದೆಲ್ಲ ಕೂಬಾ ಅವರಿದ್ದಾರೆ, ನಾರಾಯಣ ಸ್ವಾಮಿ ಅವರು ಮಂತ್ರಿಗಳನ್ನ ಮತ್ತು ಹಿರಿಯರನ್ನ ಭೇಟಿ ಮಾಡಿ ಅವರ ಬೆಂಬಲವನ್ನ ಕೋರ್ತೇನೆ. ಈ ಬಾರಿಯ ಸಂಪುಟದಲ್ಲಿ ಕಳಂಕಿತ ಶಾಸಕರಿಗೆ ಸ್ಥಾನ ಸಿಗೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕ್ಯಾಬಿನೆಟ್ನಲ್ಲಿ ಶುದ್ಧ ಚಾರಿತ್ರ್ಯ ಇದ್ದವರಿಗೆ ಮಾತ್ರ ಅವಕಾಶ ಕೊಡಿ, ಕಳಂಕಿತ ಶಾಸಕರನ್ನ ದೂರ ಬಿಡಿ ಅಂತ ಬಿಜೆಪಿಗೆ ಆರ್ಎಸ್ಎಸ್ ನಾಯಕರು ಸಲಹೆ ನೀಡಿದ್ದಾರಂತೆ. ಹೊರಗಿನಿಂದ ಬಂದವರಾಗಿರಬಹುದು ಅಥವಾ ಪಕ್ಷದೊಳಗೆ ಇದ್ದವರಾಗಿರ್ಲಿ, ಪಕ್ಷಕ್ಕೆ ಕೆಟ್ಟ ಹೆಸರು ತಂದವರನ್ನ ದೂರ ಬಿಡಿ, ಅಲ್ಲದೆ ಮಾನಹಾನಿ ಸುದ್ದಿಗೆ ಸ್ಟೇ ತಂದವರನ್ನ ದೂರ ಬಿಡಿ ಅಂತ ಸೂಚನೆ ನೀಡಿದ್ದಾರಂತೆ. ಇನ್ನು ಸಂಪುಟ ರಚನೆ ವೇಳೆ 2 ಪ್ರಬಲ ಖಾತೆಗಳನ್ನ ತಮ್ಮ ಬಳಿಯೇ ಇಟ್ಕೊಳ್ಳಲು ಸಿಎಂ ಬೊಮ್ಮಾಯಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಣಕಾಸು ಹಾಗೂ ಗೃಹ ಖಾತೆ ಇಟ್ಕೊಳ್ಳಲು ನಿರ್ಧಾರ ಮಾಡಿದ್ರು. ಆದರೆ ಸಿಎಂ ಬೊಮ್ಮಾಯಿ ಆಸೆಗೆ ಹೈಕಮಾಂಡ್ ತಣ್ಣೀರೆರಚಿದೆ ಅಂತ ಹೇಳಲಾಗ್ತಾ ಇದೆ.
ಕೇವಲ ಹಣಕಾಸು ಖಾತೆಯನ್ನ ನಿಮ್ಮ ಬಳಿಯೇ ಇಟ್ಕೊಳ್ಳಿ, ಉಳಿದ ಗೃಹ ಖಾತೆಯನ್ನ ಬೇರೆಯವರಿಗೆ ನೀಡುವಂತೆ ಸೂಚನೆ ನೀಡಿದೆಯಂತೆ. ಆದ್ರೆ ಗೃಹ ಖಾತೆಯನ್ನು ತಮ್ಮ ಬಳಿಯೇ ಉಳಿಸಿಕೊಳ್ಳೋದಕ್ಕೆ ಬೊಮ್ಮಾಯಿ ಸರ್ಕಸ್ ಮಾಡ್ತಿದ್ದಾರಂತೆ. ಇನ್ನು ಸಿಎಂ ಬೊಮ್ಮಾಯಿ ಸಂಪುಟ ಸೇರಲು ಕಮಲ ನಾಯಕರ ದಂಡೇ ಸರ್ಕಸ್ ಮಾಡ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಹಲವು ಶಾಸಕರು ಮೇಲಿಂದ ಮೇಲೆ ಒತ್ತಡ ಹೇರ್ತಾ ಇದ್ದು ಬೆಂಗಳೂರು, ದೆಹಲಿ ಮಟ್ಟದಲ್ಲಿ ಲಾಬಿ ಶುರು ಮಾಡಿದ್ದಾರೆ. ಸರ್ಕಾರ ರಚನೆಗೆ ಕಾರಣವಾಗಿದ್ದ ರಮೇಶ್ ಜಾರಕಿಹೊಳಿ ಬದಲಿಗೆ ಬಾಲಚಂದ್ರಗೆ ಸಚಿವ ಸ್ಥಾನ ನೀಡಲು ಬೇಡಿಕೆ ಇಟ್ಟಿದ್ದಾರೆ. ಹಾಗೆಯೇ ಹಿರಿಯ ಶಾಸಕ ಉಮೇಶ್ ಕತ್ತಿ, ಮಹಿಳಾ ಕೋಟಾದಡಿ ಶಶಿಕಲಾ ಜೊಲ್ಲೆ, ಶಾಸಕ ದುರ್ಯೋಧನ ಐಹೊಳೆ, ಕುಳಚಿ ಶಾಸಕ ಪಿ ರಾಜೀವ್, ಆಪರೇಷನ್ ಕಮಲದ ಶ್ರೀಮಂತ ಪಾಟೀಲ್, ಮಹೇಶ್ ಕುಮಟಳ್ಳಿ ಹಾಗೂ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಮಂತ್ರಿಗಿರಿಗೆ ಲಾಬಿ ನಡೆಸಿದ್ದಾರಂತೆ. ನನ್ನನ್ನ ಸಿಎಂ ಮಾಡಲಿಲ್ಲ, ಡಿಸಿಎಂ ಆದ್ರೂ ಮಾಡ್ಲಿ, ಇದು ನನ್ನ ಬೆಂಬಲಿಗರು, ಕೆಲ ಸ್ವಾಮೀಜಿಗಳ ಒತ್ತಾಯ ಅಂತ ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಪಕ್ಷಕ್ಕಾಗಿ ಹಲವು ವರ್ಷ ದುಡಿದಿದ್ದೇನೆ, ಸಿಎಂ ಮಾಡುವ ನಿರೀಕ್ಷೆ ಇತ್ತು, ಈಗ ಡಿಸಿಎಂ ಸ್ಥಾನ ಆದ್ರೂ ಸಿಗಬಹುದು ಅಂತ ಸ್ವಾಮೀಜಿಗಳು ಬೆಂಬಲಿಗರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ನಾನು DCM ಹುದ್ದೆ ಡಿಮ್ಯಾಂಡ್ ಅವರು ಮಾಡ್ತಿರೋದು, ಕೇಂದ್ರದ ನಾಯಕರು ಇಷ್ಟಪಡ್ತಿರೋದು ತಪ್ಪು ನಾನೇನು ಹೇಳಿಲ್ಲ. ಕೇಂದ್ರ ನಾಯಕರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾನು ಬದ್ಧ ಅಂತ ಹೇಳ್ತಾ ಇದ್ದೀನಿ. ನೀವು ಹೇಳಿದಂಗೆ ಸೀನಿಯಾರಿಟಿನ ಗುರುತಿಸಿ ಉಪಮುಖ್ಯಮಂತ್ರಿ ಕೊಡಬೇಕು ಅಂತ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ, ಹಿತೈಷಿಗಳು ಹೇಳ್ತಾ ಇದ್ದಾರೆ, ಕಾರ್ಯಕರ್ತರೆಲ್ಲ ಹೇಳ್ತಾ ಇದ್ದಾರೆ. ನನಗೂ ದಿನ ಸಾವಿರಾರು ಫೋನ್ ಬರುತ್ತೆ, ಮುಖ್ಯಮಂತ್ರಿ ಮಾಡಬೇಕಿತ್ತು, ನಿಮಗೆ ಮಾಡಲಿಲ್ಲ, ಕನಿಷ್ಠ ಉಪಮುಖ್ಯಮಂತ್ರಿನಾರ ಮಾಡಿ ಅಂತ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಕೇಂದ್ರ ನಾಯಕರು ಇದೆಲ್ಲವನ್ನು ಗಮನಿಸಿ ಯಾವುದನ್ನು ಮಾಡಬೇಕು ಅದನ್ನು ಮಾಡ್ತಾರೆ. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಸಂಪುಟ ರಚನೆ ವೇಳೆ ವಿಜಯಪುರ ಜಿಲ್ಲೆಯನ್ನ ಕಡೆಗಣಿಸಿದ್ರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಮುಗಿಸ್ಬೇಕು ಅಂದ್ಕೊಂಡ್ರೆ ಆಗಲ್ಲ, ನನಗಿಂತ ಸೀನಿಯರ್ ಪಕ್ಷದಲ್ಲಿ ಯಾರಿದ್ದಾರೆ, ವಿಜಯಪುರ ಜಿಲ್ಲೆಗೆ ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಒಳ್ಳೆಯ ಮಂತ್ರಿಗಳನ್ನ, ಪ್ರಾಮಾಣಿಕರನ್ನ, ಹಿಂದುತ್ವ ಪರವಾಗಿರೋರನ್ನ ಮುಂದಿನ ದಿವಸಗಳಲ್ಲಿ ಚುನಾವಣೆಯಲ್ಲಿ BJP ಆರಿಸ್ತಿರುವಂಥ ಶಕ್ತಿ ಇದ್ದವ್ರನ್ನ ಮಾಡಲಿ. ಅದರ ಸಲುವಾಗಿ ನಾವು ದಿಲ್ಲಿಗೆ ಹೋಗಿ ಲಾಬಿ ಮಾಡುವಂಥ ಅವಶ್ಯಕತೆ ಇಲ್ಲ. ಯಡಿಯೂರಪ್ಪನವರೇ ಎಲ್ಲ ಹೇಳಿದ್ದನ್ನೇ ಆಗೋದಿಲ್ಲ, ಮತ್ತು ಅವ್ರು ಎಲ್ಲ ಹೇಳಿದ್ದು ಅವ್ರದ್ದೇ ಆಗೋದಿದ್ರೆ ಅವ್ನು ತೆಗೆಯುವಂಥ ಅವಶ್ಯಕತೆಯೂ ಇರಲಿಲ್ಲ. ಅದರ ಜೊತೆಗೆ ಬಿಜಾಪುರ ಜಿಲ್ಲೆಯನ್ನು ಕಡೆಗಣಿಸಿದ್ರೆ ಅದರ ಗಂಭೀರ ಪರಿಣಾಮ ಆಗ್ತದೆ ಮುಂದಿನ ದಿವಸ. ಮತ್ತು ಅದ್ರ ಮ್ಯಾಗ ಯಾರನ್ನೋ ಒಬ್ಬರನ್ನ ತಂದು ಏನೋ ಅನುಭವ ಇಲ್ಲಾರ್ದವ್ರನ್ನ ತಂದು ನಾವು ಏನೋ ಮಾಡ್ತೀವಿ ಅಂದರೆ ಪಕ್ಷ ಮುಂದಿನ ದಿವಸನಾಗ ಅದರದ್ದು ಪರಿಣಾಮ ಎದುರಿಸ್ಬೇಕಾಗ್ತದೆ. ಸುಮ್ಮನೆ ಏನು ಈಗ ಯತ್ನಾಳನ್ನ ಮುಗಿಸ್ಬೇಕತ್ತೆ ಅವನು ಒಬ್ಬನ ಅನನುಭವ ಅಂತಂದ್ರೆ ಏನಾಗ್ತದ? ಯತ್ನಾಳಾಗಿರುವಂಥ ಸೀನಿಯಾರಿಟಿ ಯಾರ್ದಾದ್ರೂ ಇದೆಯಾ BJPಯಲ್ಲಿ? ಅನಂತಕುಮಾರ್, ಯಡಿಯೂರಪ್ಪ, ಈಶ್ವರಪ್ಪ ನಂತರ ಯಾರದಾರ ಕರ್ನಾಟಕದಲ್ಲಿ ಮತ್ತೆ BJP ಹೊರಬೇಕಾದ್ರೆ, ಹಿಂದುತ್ವ ಉಳಿಬೇಕಾದ್ರೆ, ನಿಷ್ಠಾವಂತರು BJPಯಲ್ಲಿ ಅಸ್ತಿತ್ವ ಉಳಿಬೇಕಾದ್ರೆ ಪಕ್ಷನೇ ಒಳ್ಳೆ ನಿರ್ಣಯ ತಗೋತಾರಂತ ವಿಶ್ವಾಸ ಇದೆ. ಸದ್ಯ ರಾಜ್ಯದಲ್ಲಿರೋದು ಏಕಾಂಗಿ ಸಂಪುಟ. ಸಿಎಂ ಬಿಟ್ರೆ ಸಂಪುಟದಲ್ಲಿ ಯಾರೂ ಇಲ್ಲ. ಒಂದ್ ಕಡೆ ಕೊರೋನಾ 3ನೇ ಅಲೆ ಆತಂಕ, ಇನ್ನೊಂದ್ ಕಡೆ ಪ್ರವಾಹದ ಹೊಡೆತಕ್ಕೆ ಕರುನಾಡು ತತ್ತರಿಸಿ ಹೋಗ್ತಾ ಇದೆ. ಆದ್ರೆ ಜನರ ಕಷ್ಟ ಕೇಳೋಕೆ ಸಚಿವರಿಲ್ಲ, ಶಾಸಕರು ಕಣ್ಣಿಗೆ ಕಾಣಿಸ್ತಿಲ್ಲ. ಇಂತಹ ಸಂಕಷ್ಟದಲ್ಲೂ ಸಂಪುಟ ರಚನೆಯನ್ನ ತ್ವರಿತವಾಗಿ ಮಾಡ್ತಾ ಇಲ್ಲ. ದೆಹಲಿಗೆ ಹೋಗಿರೋ ಸಿಎಂ ಬೊಮ್ಮಾಯಿ ಸಂಪುಟ ರಚನೆ ಬಗ್ಗೆ ಮೋದಿ, ಅಮಿತ್ ಶಾ ಜೊತೆ ಚರ್ಚಿಸೋದು ಅನುಮಾನ ಅಂತಲೇ ಹೇಳಲಾಗ್ತಾ ಇದೆ. ಇನ್ನು ಸಚಿವರ ಪಟ್ಟಿ ಫೈನಲ್ ಆಗಬೇಕು, ಆಮೇಲೆ ಪ್ರಮಾಣ ವಚನ, ಖಾತೆ, ಜಿಲ್ಲಾ ಉಸ್ತುವಾರಿ ಸಿಕ್ಕ ನಂತರ ಸಚಿವರ ಕೆಲಸ ಶುರುವಾಗತ್ತೆ. ಅಲ್ಲಿವರೆಗೂ ಜನ ಸಾಯ್ತಾ ಇದ್ರು ಕೇಳೋರಿಲ್ಲ.